ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ತುಂಬ ಜನಕ್ಕೆ ಒಂದು ಮುಖ್ಯವಾದ ವಿಚಾರ ತಿಳಿಸೋಕ್ಕೋಸ್ಕರ ಬಂದಿದ್ದೀನಿ. ಇವಾಗ ನೀವು 3 ಫೋಟೋ ನೋಡ್ತಿದ್ದೀರಾ. ಈಗಾಗಲೇ ತೀರ್ಥಕ್ಷೇತ್ರ ಘಟಕಾಚಲ ಅಂತ ಗೊತ್ತಾಯಿತು ನಿಮಗೆ. ಆದರೆ ಲಕ್ಷ್ಮೀ ನರಸಿಂಹ ದೇವರ ದರ್ಶನ ಮಾಡಿಕೊಂಡು ಬರೋ ಟೈಮಲ್ಲಿ ಯೋಗ ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಂಡು ಬರೋ ಟೈಮಲ್ಲಿ ಹಿರಿಯ ದಂಪತಿಗಳು ನನಗೆ ಸಿಕ್ಕಿದ್ರು. ಅವರು ಎಷ್ಟು ಮುತ್ತಿನಂಥ ಮಾತು ಹೇಳಿದ್ರು ಅಂದರೆ ನನಗೆ ತುಂಬ ಸಂತೋಷ ಆಗಿ ನಿಮಗೆಲ್ಲರಿಗೂ ತಿಳಿಸೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಅವರ ಹಿರಿಯರ ದರ್ಶನ ಮಾಡ್ತಾಯಿದ್ದೀನಿ. ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಮ್ಮ ಕೃಷ್ಣನ ಭಕ್ತರಿಗೆ ನೀವಿಬ್ಬರು ಹಿರಿಯ ದಂಪತಿಗಳು ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ಹೇಳಿದ್ರಿ. ಅದೇನು ಅಂತ ತಿಳಿಸ್ತೀರಾ? ಎಷ್ಟೋ ಕ್ಷೇತ್ರಗಳದ, ಆದ್ರೆ ಸ್ವಯಂಭೂ ಯೋಗ ನರಸಿಂಹಸ್ವಾಮಿ ಕ್ಷೇತ್ರ ದೊಡ್ಡದು, ಸಣ್ಣದು ಬಗಲಿಗೆ ನಮ್ಮ ಮುಖ್ಯ ಪ್ರಾಣದೇವರಿದ್ದಾರೆ. ವಿಭೀಷಣ ತರಾಸಿಂದ ತಂದು ಇಟ್ಟಿದ್ದ ಸ್ಥಳ ಇದು. ತರಾಸು ಗೊತ್ತಿರ್ಬೋದು. ಈ ಕಡೆ ಪ್ರಾಣದೇವರು ಮುಂದೆ ನರಸಿಂಹದೇವರನ್ನು ಇಟ್ಕೊಂಡು ಬಂದರು. ಇಲ್ಲಿ ಬಂದರೆ ನಮ್ಮ ಏನೇನು ಕಷ್ಟಗಳಿದೋ ಅದೆಲ್ಲ ಹಾರಿ ಹೋಗ್ತದೆ. ಈ ನರಸಿಂಹನ ಒಂದ್ಸಲ ಕಂಪಲ್ಸರಿ ತಾವು ದರ್ಶನ ಮಾಡೇಬೇಕು. ಮಾಡಿಬಿಡಿ. ಎಲ್ಲರೂ ಭಕ್ತಿಯಿಂದ ನಮ್ಮ ಲಕ್ಷ್ಮೀ ನರಸಿಂಹ ದೇವರಿಗೆ ನಮಸ್ಕಾರ ಮಾಡಿ. ಇವಾಗ ಯಾರು ಮಾಡ್ತೀನಿ. ಹರೇ ಶ್ರೀನಿವಾಸ ಹೇಳಿ. ಹರೇ ಶ್ರೀನಿವಾಸ. ನಮ್ಮ ಮನೇಲಿ ನಾವು 5 ಜನ ಇದ್ದೀವಿ. ನನ್ನ ಹೆಂಡತಿ ಆಗಾಗ ಅವಳ ಹೆಂಡತಿ ಆಗಿರ್ತಾಳೆ, ಆಗಾಗ ಮಗಳಾಗಿಬಿಡ್ತಾಳೆ. ಕೇಳಿಸ್ಕೊಂಡ್ರ? ಎಂಥ ಮುತ್ತಿನಂಥ ಮಾತು. ಹೆಂಡತಿ ಮಗಳಾಗ ಸಾಧ್ಯನೇ? ಖಂಡಿತ ಸಾಧ್ಯ. ಹೇಗೆ ಅಂತ ಕೇಳಿ ಇವ್ರ ಬಾಯಿಂದಾನೆ. ಮತ್ತು ಅವಳಿಗೆ ನಾನು ಮಗ, ಆಗಾಗ ನಾನು ಗಂಡ ಆಗ್ತೀನಿ. ಈ ನಾವು 4 ಜನ ಆಯ್ತಲ್ಲ, ಮಗ ಗಂಡ ಆಯ್ತಲ್ಲ. ನಮ್ಮ ಜೊತೆ ನರಸಿಂಹದೇವರಿದ್ದಾರೆ. ನಮ್ಮ ಕುಲದೇವರು ಘಟಕಾಚಲ ನೋಡಿದ್ರ? ನಾವು ಮನೇಲಿ 5 ಜನ ಇದ್ವಿ. ಅಬ್ಬಾಡೆ. ಅಂದರೆ ಇವಾಗ ಹೆಂಗೆ ಅಂದರೆ ಗಂಡ ಹೆಂಡತಿ, ಮಗ ಮಗಳು, ಜೊತೆಗೆ ದೇವರು, 5 ಜನ. ಎಂಥ ಅನುಸಂಧಾನ ನೋಡಿ. ಇವಾಗ ಇವ್ರು ಹೇಳಿದ್ರು ಅವಳು ನನಗೆ ಮಗಳಿದ್ದಾಗೆ ಅಂತ ಅಲ್ವಾ? ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ತಂದೆ ಅಂತ. ಈ ಕಡೆಗೆ ಇವರು ನನಗೆ ಮಗ ಇದ್ದಾಗೆ. ಇವರು ಅಷ್ಟೇ ನನ್ನ ತಾಯಿ ಆದವಳು ಮಗನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅಂತ ಗೊತ್ತು. ಇವ್ರು 4 ಜನ ಸಂಬಂಧನ ಭಗವಂತ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಇನ್ನೇನು ವರ್ಣಿಸೋಕ್ಕೆ ಬೇಕಾಗಿಲ್ಲ ಅಲ್ವಾ? ನೀವೇನೇ ಅರ್ಥ ಮಾಡ್ಕೊಳ್ತೀರ ನೋಡಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನನಗೆ ವರ್ಣನೆ ಮಾಡೋಕ್ಕೆ ಬರಲ್ಲ. ತುಂಬ ಸಂತೋಷ ಆಗಿದೆ. ಮತ್ತೇನಾದರೂ ಹೇಳ್ತೀರಾ? ನಮ್ಮ ಕೃಷ್ಣನ ಭಕ್ತರು ವಯಸ್ಸಾದ ಮೇಲೆ ಹೇಗಿರಬೇಕು ಗಂಡ ಹೆಂಡತಿ ಅಂತ ಹೇಳಿ. ನಾನು ಮಾತಾ ಸ್ವಲ್ಪ ವೊಕ್ಯಾಬ್ಯುಲರಿ ಹೇಳ್ತೀನಿ. ಮಕ್ಕಳನ್ನ ಆದಷ್ಟು ಮೊಬೈಲ್ ಯೂಸ್ ಮಾಡಬಾರ್ದು. ಹರೇ ಶ್ರೀನಿವಾಸ. ಎಷ್ಟು ಆಯುಸಾದರೂ ಕೂಡ ಒಂದು ಕ್ಷೇತ್ರಕ್ಕೆ, ಒಂದು ಮದುವೆಗೆ ಹೆಂಡತಿ ಕೈ ಹಿಡ್ಕೊಂಡು ಹೋಗಬೇಕು. ಅದರಿಂದ ಏನಾಗ್ತದೆ ಅಂದರೆ ಪ್ರೇಮ ಬಹಳ ಆಗ್ತದೆ. ದಯವಿಟ್ಟು ದೊಡ್ಡವ್ರನ್ನ ಸಣ್ಣವರು ಮರ್ಯಾದೆಗ ನೋಡ್ತಾ ಇರಬೇಕು. ಅದೇ ನನ್ನ ಅಪೇಕ್ಷೆ. ಆಮೇಲೆ ಅವರು ಇನ್ನೂ ಒಂದು ಮಾತು ಹೇಳ್ತಾರೆ. ವಯಸ್ಸಿರುವಾಗ ಗಂಡ ಹೆಂಡತಿ ಪ್ರೀತಿ ಮಾಡೋದು ಎಲ್ಲರೂ ಸರ್ವೇ ಸಾಮಾನ್ಯ. ಆದರೆ ವಯಸ್ಸಾಗ್ತಾ ಆಗ್ತಾ ಒಬ್ರಿಗೊಬ್ರಿಗೆ ಹಚ್ಕೊಂಡು ಬಿಟ್ಟೋಗದೆ ಕೈ ಹಿಡ್ಕೊಂಡು ತೀರ್ಥಕ್ಷೇತ್ರಕ್ಕೆ ಆಗಲಿ ಯಾವುದೇ ಒಂದು ನೀವು ಕಾರ್ಯಕ್ರಮಕ್ಕೆ ಹೋದಾಗಲೂ ಕೂಡ ಹಾಗೆ ಅನ್ಯೋನ್ಯವಾಗಿ ಹೋಗಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ. ಕೆಲವರು ವಯಸ್ಸಾಗಿದ್ದ ತಕ್ಷಣ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂತಾರೆ. ದಯವಿಟ್ಟು ಆ ಥರ ಯಾರು ಮಾಡಬಾರ್ದು. ಈಗ ಅಮ್ಮ ಏನು ಹೇಳ್ತಾರೆ ಅಂತ ಕೇಳೋಣ. ಅಮ್ಮ ಹೇಳಿ, ನೀವು ನಿಮ್ಮ ಯಜಮಾನ್ರ ಬಗ್ಗೆ ಮತ್ತು ನಿಮ್ಮ ಮಗ ಬಗ್ಗೆ ಹೇಳಿ. ನಮ್ಮ ಯಜಮಾನರು ನಾನು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗಲ್ಲ. ನೋಡಿದ್ರ? ಅಷ್ಟು ಪ್ರೀತಿ ಇದೆ ನನ್ನ ಮೇಲೆ. ನೋಡಿದ್ಯಾ? ನನಗೆ ಅಡುಗೆ ಬರ್ತಾನೆ, ಮಾತೇ ಬರೋದಿಲ್ಲ. ನೋಡಿ ಎಷ್ಟು ಸಂತೋಷ ಆಗುತ್ತೆ ನೋಡಿ. ಈಗಿನ ಕಾಲದಲ್ಲಿ ವಯಸ್ಸಾಗ್ಬಿಡ್ತು ಅಂದರೆ ನಿನ್ನ ಪಾಡು ನೀನು ಹೋಗು, ನನ್ನ ಪಾಡು ನಾನು ಹೋಗು ಅಂತಾರೆ. ಆದರೆ ಹಂಗೆ ದಯವಿಟ್ಟು ಯಾರು ಮಾಡಬೇಡಿ. ವಯಸ್ಸಾಗ್ತಾ ಆಗ್ತಾ ಗಂಡ ಹೆಂಡತಿ ಅನ್ಯೋನ್ಯವಾಗಿರಿ. ಆಗ ಅದು ನಿಜವಾದ ದಂಪತಿಗಳ ಲಕ್ಷಣ ಅಲ್ವಾ ಆಚಾರ್ಯರೇ? ನಮ್ಮ ಗುರುಗಳ ಆಶೀರ್ವಾದದಿಂದ, ನಮ್ಮ ದೇವರು ಘಟಕಾಚಲ ದೇವರು ಆಶೀರ್ವಾದದಿಂದ
ನನಗೆ ಇವತ್ತು 81 ವಯಸ್ಸಾಯಿತು. ನಮ್ಮೊಳಗೆ 75. ಆಗ ಗುರುಗಳ ಆಶೀರ್ವಾದದಿಂದ ಒಂದು 6 ತಿಂಗಳ ಒಳಗೆ ನಾನು ಸ್ವತಃ ಅಭಿಷೇಕ ಮಾಡ್ಕೋಬೇಕು. ಯಾರೊಬ್ಬರು ಮಾಡ್ತಾ ಅಂದರು. ಮಾಡ್ತಾರೆ. ಲಕ್ಷ್ಮೀ ನರಸಿಂಹದೇವರೇ ಬಂದು ಮಾಡ್ತಾರೆ. ಅದೇ ಆದರ್ಶ ದಂಪತಿಗಳು ಎಲ್ಲರೂ ಈ ಆದರ್ಶ ದಂಪತಿಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ ಆಚಾರ್ಯರೇ, ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಸ್ಟಾರ್ಟ್. ಹರೇ ಶ್ರೀನಿವಾಸ. ಆರೈತನು ಘೋರ ರೂಪನು, ಕೊಪ್ಪರವಾಸನು ಭಕ್ತರ ಪೋಷನು, ಈತನೋಡೆ ಮಾರಪಿತನು, ಆರೈತನು ಘೋರ ರೂಪನು. ಮಂದಗಮನೆ ಲಾಲಿಸಿದರೆ ಸಿಂಧು ಶಯನಾನ, ಬಂಧುರ ವದನ ಕಂದನ ಧ್ವನಿಗೆ ಕಂಬದಿ ಬಂದನು ಅಸುರನ ಕೊಂದನು, ಆರೈತನು ಘೋರ ರೂಪನು. ಧರೆಯೋಳದಿಕಾವಾದ ಕೃಷ್ಣ ಹರಿಯೋ ನದಿಯ ತೀರದಲ್ಲಿ, ಅಶ್ವತರಳಿ ಮೇಲಲಿ ಇರುವನು, ಕರದಲ್ಲಿದೆ ಬರುವನು ಈವರವನು, ಆರೈತನು ಘೋರ ರೂಪನು. ನೆರೆದ ಸಭೆಯೋಳ್ ಮಾನವ ಕಾಯ್ದ ವರವಿ ಮಣಿಯ ಕೂಗ ಕೇಳಿ, ಸರಸಿದ ವದನನು ವರವ ಕೊಟ್ಟನು, ಕರುಣಾನಿಧಿ ಸಿರಿ ವಿದಯ ವಿಠಲ. ಸರಸಿದ ವದನನು ವರವ ಕೊಟ್ಟನು, ಕರುಣಾನಿಧಿ ಸಿರಿ ವಿದಯ ವಿಠಲ, ಆರೈತನು ಘೋರ ರೂಪನು. ಕೊಪ್ಪರವಾಸನು ಭಕ್ತರ ಪೋಷನು, ಈತನೋಡೆ ಮಾರಪಿತನು, ಆರೈತನು ಘೋರ ರೂಪನು.